ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ಗೆಳೆಯ ಗೆಳತಿ ಎಂದೇ ಫೇಮಸ್ ಪಡೆದುಕೊಂಡಿದ್ದಂತಹ ಗೌತಮಿ ಜಾಧವ್ ಹಾಗೂ ಮಂಜು ನಡುವೆ ಬಿರುಕು ಮೂಡಿದೆ. ಮಂಜು ವಿರುದ್ಧ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗೌತಮಿ ಸಿಟ್ಟಿಗೆದ್ದಿದ್ದು ಇಬ್ಬರ ಸ್ನೇಹ ಕಟ್ ಎಂದಿದ್ದಾರೆ. ಇನ್ನು ಇಂದು ರಾತ್ರಿ 9:30ಕ್ಕೆ ಪ್ರಸಾರವಾಗಲಿರುವ ಎಪಿಸೋಡ್ನ ಪ್ರೋಮೋವನ್ನ ಕಲರ್ಸ್ ಕನ್ನಡ ಹಂಚಿಕೊಂಡಿದೆ. ಅದರಲ್ಲಿ ಗೌತಮಿ ಹಾಗೂ ಮಂಜು ನಡುವಿನ ಸಂಭಾಷಣೆಯನ್ನ ತೋರಿಸಲಾಗಿದೆ. ನಾನು ಕ್ಯಾಪ್ಟನ್ ಆದಾಗ ನೀವು ನನ್ನನ್ನ ಲೀಡ್ ಮಾಡಬೇಡಿ, ನಿಮ್ಮ ವಯಸ್ಸಿನಿಂದ ನನ್ನ ಧ್ವನಿ ಕೆಳಗೆ ಹೋಗ್ತಾ ಇದೆ ಅಂತ ಗೌತಮಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ನಂತರ ನಡೆದಂತಹ ಟಾಸ್ಕ್ ಮಧ್ಯದಲ್ಲಿ ಮಂಜು ಏನೋ ಹೇಳಲು ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ಕೋಪಿಸಿಕೊಂಡ ಗೌತಮಿ, ಮಂಜು ಅವರೇ, ನಾನು 20 ಸಾರಿ ಹೇಳಲು ಸಾಧ್ಯವಿಲ್ಲ, ನೀವು ಹೇಳಿದ ಹಾಗೆ ಇಲ್ಲ ಎಂದು ಮಂಜುಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿರುವಂತಹ ಗೌತಮಿ ಕ್ಯಾಪ್ಟನ್ಸಿ ಓಟದಿಂದ ಮಂಜು ಅವರನ್ನ ಹೊರಗೆ ಇಟ್ಟಿದ್ದಾರೆ. ಇಲ್ಲಿ ಗೆಳೆಯ ಗೆಳೆತನ ಇರಲ್ಲ, ಅದೆಲ್ಲ ಮುಗಿಸುತ್ತಾ ಇದ್ದೀನಿ ಅನ್ನುವಂತಹ ಒಂದು ಮಾತನ್ನ ಹೇಳಿ ಗೌತಮಿ ಅವರು ಶಾಕ್ ನೀಡಿದ್ದಾರೆ. ಇದನ್ನ ಕೇಳಿ ಮನೆ ಮಂದಿಗೆ ಶಾಕ್ ಆಗಿರುವಂತದ್ದು. ಈ ಹಿಂದೆ ಮಂಜು, ಗೌತಮಿ ಹಾಗೂ ಮೋಕ್ಷಿತಾ ಪೈ ಅವರು ಮೂವರು ಕೂಡ ತುಂಬಾನೇ ಕ್ಲೋಸ್ ಆಗಿದ್ರು. ನಂತರದ ದಿನ ಕಳೆದ ಹಾಗೆ ಮೋಕ್ಷಿತಾಗೆ ಮಂಜು ಅವರು ಎಲ್ಲೋ ಒಂದು ಕಡೆ ಗೇಮ್ ಆಟವನ್ನ ಆಡ್ತಾ ಇದ್ದಾರೆ ಅಂತ ಅನಿಸಿ, ತನ್ನನ್ನ ಇಬ್ಬರೂ ಕೂಡ ದೂರ ಮಾಡ್ತಾ ಇದ್ದಾರೆ ಅಂತ ಅನಿಸಿ, ನಾನು ಒಬ್ಬಳೇ ಒಂಟಿಯಾಗಿ ಟಾಸ್ಕ್ಗಳನ್ನ ಆಡುವುದು ಹಾಗೂ ಮನೆಯವರ ಜೊತೆ ಮಿಂಗಲ್ ಆಗುವುದು, ಈ ರೀತಿಯಾದಂತಹ ವಿಚಾರಗಳನ್ನ ಮಾಡ್ತಾ ಇದ್ರು. ಆದ್ರೂ ಕೂಡ ಮೋಕ್ಷಿತಾ ಪೈ ಅವರಿಗೆ ಒಂದು ರೀತಿಯಾದಂತಹ ಅವರ ಮೇಲೆ, ಇಬ್ಬರ ಮೇಲೆ ಒಂದು ರೀತಿಯಾದಂತಹ ಪ್ರೀತಿ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಅವರ ಜೊತೆ ಇದ್ರೆ ನಾನು ನನ್ನ ಆಟವನ್ನ ಮರಿಬಹುದು ಅಥವಾ ತನ್ನ ಆಟ ಆಡೋದಕ್ಕೆ ಕಷ್ಟವಾಗ್ಬೋದು ಅಂತ ತಿಳಿತಾ ಇತ್ತು. ಅದಕ್ಕಾಗಿ ಮೋಕ್ಷಿತಾ ಅವರಿಬ್ಬರನ್ನ ಬಿಟ್ಟು ತನ್ನದೇ ಆದ ಆಟವನ್ನ ಆಡೋಕೆ ಸಪರೇಟ್ ಆಗಿ ಇಡ್ತಾ ಇದ್ರು. ಇದರಿಂದ ಎಲ್ಲರ ನಿಷ್ಠೂರತನಕ್ಕೆ ಮೋಕ್ಷಿತಾ ಅವರು ಕಾರಣವಾಗ್ತಾ ಇದ್ರು. ಇದರಿಂದ ಮೋಕ್ಷಿತಾ ಅವರಿಗೆ ತಾನು ಒಬ್ಬಂಟಿಯಾಗಿ ಆಟವನ್ನ ಆಡೋಕೆ ಒಂದು ಶಕ್ತಿ ಸಿಗ್ತಾ ಇತ್ತು. ಆದ್ರೆ ಅವರ ಜೊತೆಗೆ ಯಾರು ಕೂಡ ನಿಲ್ತಾ ಇರಲಿಲ್ಲ. ತನ್ನ ಸ್ವಾಭಿಮಾನವನ್ನ ಬಿಟ್ಟು ಆಟಗಳನ್ನ ಆಡ್ತಾ ಇರಲಿಲ್ಲ. ಈ ಒಂದು ರೀತಿ ಮೋಕ್ಷಿತಾ ಪೈ ಅವರು ಆಟಗಳನ್ನ ವಿಭಿನ್ನವಾಗಿ ಆಡ್ತಾ ಇದ್ದಾರೆ. ಇದೀಗ ಗೌತಮಿ ಹಾಗೂ ಮಂಜು ಅವರ ಫ್ರೆಂಡ್ಶಿಪ್ ಎಲ್ಲೋ ಒಂದು ಕಡೆ ಬಿರುಕು ಬಿಟ್ಟ ಹಾಗೆ ಕಾಣ್ತಿದೆ. ಗೌತಮಿ ಅವರ ನಿರ್ಧಾರಕ್ಕೆ ಮಂಜು ಅವರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಎನ್ನುವುದು ಮುಂದಿನ ಸಂಚಿಕೆಯಲ್ಲಿ ಗಮನಿಸಬೇಕಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸಬಹುದು. ಧನ್ಯವಾದಗಳು.